ಯುವನಿಧಿ ಯೋಜನೆಯ ಪೆಂಡಿಂಗ್ ಇರುವಂತಹ ಮೇ ತಿಂಗಳ ಹಣ ಈಗಾಗಲೇ ತುಂಬ ಜನಕ್ಕೆ ಕ್ರೆಡಿಟ್ ಆಗ್ತಾ ಇದೆ. ಹಾಗೆ ಇನ್ನು ಯಾರಿಗೆಲ್ಲ ಅಮೌಂಟ್ ಬಂದಿಲ್ವೋ ಅಂಥವ್ರಿಗೆಲ್ಲರಿಗೂ ಸಹ ನಿಮಗೆ ಇನ್ನು 2 ವೀಕ್ಸ್ ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟಿಂದ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಈಗ ನೆಕ್ಸ್ಟ್ ಬಂದು ಜೂನ್ ತಿಂಗಳ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಇನ್ನೂ ಕೆಲವರಿಗೆ ಡೆಕ್ಲರೇಷನ್ ಕೊಟ್ಟಿದ್ರು ಸಹ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಇದಕ್ಕೆ ಸೊಲ್ಯೂಷನ್ ಏನು, ಇಂಥವರಿಗೆ ಹಣ ಬರುತ್ತಾ ಅಥವಾ ಬರೋದಿಲ್ಲ ಅಂತ ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಮೊದಲನೇದಾಗಿ ಜೂನ್ ತಿಂಗಳ ಅಮೌಂಟು ಯಾವಾಗ ಕ್ರೆಡಿಟ್ ಆಗುತ್ತೆ, ಹಾಗೆ ಸ್ಟೇಟಸಲ್ಲಿ ಏನು ಬರ್ತಾ ಇದೆ ಅಂತ ನೋಡೋದಾದರೆ, ಇಲ್ಲಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಿಮಗೆ ಸ್ಟೇಟಸಲ್ಲಿ ಜೂನ್ ಮಂತ್ ಬಂದು ಡೆಕ್ಲರೇಷನ್ ಪ್ರೊವೈಡೆಡ್ ಅಂತ ಶೋ ಮಾಡ್ತಾ ಇದೆ. ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ DBT ಅಂತ ಬರ್ತಾ ಇದೆ. ಆದರೆ ಇಲ್ಲಿ ಯಾರೂ ಸಹ ಜೂನ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ನೇ ಸಬ್ಮಿಟ್ ಮಾಡಿಲ್ಲ. ಯಾಕೆ ಅಂದರೆ ಈಗ ಸೆಲ್ಫ್ ಡೆಕ್ಲರೇಷನ್ ಬಂದು 3 ತಿಂಗಳಿಗೆ ಒಮ್ಮೆ, ಹಾಗಾಗಿ ಮೇ ತಿಂಗಳಿಗೇ ಈಗ ಸೆಲ್ಫ್ ಡೆಕ್ಲರೇಷನ್ನು ಕ್ಲೋಸ್ ಆಗಿದೆ. ಹಾಗಾಗಿ ಯಾರಿಗೂ ಸಹ ಜೂನ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಆದರೂ ಸಹ ಇಲ್ಲಿ ಡೆಕ್ಲರೇಷನ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಹಾಗಾದರೆ ಅಮೌಂಟು ಸಹ ಜೂನ್ ತಿಂಗಳದ್ದು ಬರುತ್ತಾ ಅಥವಾ ಬರೋದಿಲ್ವಾ ಅಂತ ನೋಡೋದಾದರೆ, ಜೂನ್ ತಿಂಗಳ ಹಣ ನೆಕ್ಸ್ಟ್ ಮಂತು ಅಂದರೆ ಜುಲೈ ತಿಂಗಳಲ್ಲಿ ನಿಮಗೆ ಕ್ರೆಡಿಟ್ ಆಗುತ್ತೆ ಅಂತ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಒಂದು ಅಪ್ಡೇಟನ್ನು ಕೊಡ್ತಾ ಇದ್ದಾರೆ. ಆದರೆ ಇದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಇದೇ ರೀತಿ ಹಿಂದೆನೂ ಹೇಳಿದ್ರು, ನಿಮಗೆ ಮಾರ್ಚ್ ಏಪ್ರಿಲ್ ಮಂತು ಅಮೌಂಟ್ ಬಂದಿರಲಿಲ್ಲ ನೋಡಿ, ಮೇ ತಿಂಗಳಲ್ಲೇ ಸೆಲ್ಫ್ ಡೆಕ್ಲರೇಷನ್ ಕೊಡೋದಕ್ಕೆ ಓಪನ್ ಇದ್ದಿದ್ದು. ಹಾಗಾಗಿ ಆ ಮಂತು ನೀವು ಸೆಲ್ಫ್ ಡೆಕ್ಲರೇಷನ್ ಮಾಡಿರಲಿಲ್ಲ, ಅಮೌಂಟು ಸಹ ಕ್ರೆಡಿಟ್ ಆಗಿರಲಿಲ್ಲ. ಆದರೆ ಯುವನಿಧಿ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಅಮೌಂಟು ಕ್ರೆಡಿಟ್ ಆಗುತ್ತೆ, ಸೆಲ್ಫ್ ಡೆಕ್ಲರೇಷನ್ ವಿತೌಟ್ ಸೆಲ್ಫ್ ಡೆಕ್ಲರೇಷನ್ನು ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಆಮೇಲೆ ನೀವು 3 ತಿಂಗಳದ್ದು ಸೇರಿಸಿ ಒಟ್ಟಿಗೆ ಸೆಲ್ಫ್ ಡೆಕ್ಲರೇಷನ್ ಕೊಡಬೇಕು ಅಂತ ಅಪ್ಡೇಟ್ ಕೊಟ್ಟಿದ್ರು. ಆದರೆ ಸೆಲ್ಫ್ ಡೆಕ್ಲರೇಷನ್ನು ಆಗೋವರೆಗೂ ಸಹ ಅಮೌಂಟು ಕ್ರೆಡಿಟ್ ಆಗಲೇ ಇಲ್ಲ. ಈಗಲೂ ಸಹ ಅದೇ ರೀತಿ ಆಗುತ್ತೆ. ಜೂನ್ ತಿಂಗಳದ್ದು ಇಲ್ಲಿ ಸ್ಟೇಟಸ್ ಅಪ್ಡೇಟ್ ಆಗಿದೆ ಅಷ್ಟೇ, ಆದರೆ ಇಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗಲ್ಲ. ಹಾಗೆ ಈ ಸ್ಟೇಟಸ್ ಏನು ಅಪ್ಡೇಟ್ ಆಗಿದೆ ಇದು ರಿಯಲ್ಲು ಸಹ ಅಲ್ಲ. ನಿಮಗೆ ಡೆಕ್ಲರೇಷನ್ನೇ ಪ್ರೊವೈಡ್ ಮಾಡಿಲ್ಲ, ಆದರೂ ಸಹ ಡೆಕ್ಲರೇಷನ್ ಪ್ರೊವೈಡೆಡ್ ಅಂತ ಶೋ ಆಗ್ತಾ ಇದೆ. ನೀವು ಡೆಕ್ಲರೇಷನ್ ಯಾವಾಗ ಇಲ್ಲಿ ಸಬ್ಮಿಟ್ ಮಾಡ್ತೀರಾ ಅಂದರೆ, ಈಗ ಆಗಸ್ಟ್ ಮಂತು ಡೆಕ್ಲರೇಷನ್ನು ಸ್ಟಾರ್ಟ್ ಆಗುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟು ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಒಂದು 3 ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅಥವಾ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಕೊಡೋ ಇನ್ಫಾರ್ಮೇಷನ್ ಪ್ರಕಾರನೇ ಮುಂದಿನ ತಿಂಗಳೇ ನಿಮಗೆ ಈ ಒಂದು ಜೂನ್ ತಿಂಗಳ ಅಮೌಂಟು ಕ್ರೆಡಿಟ್ ಆಗುತ್ತಾ ಅನ್ನೋದನ್ನ ವೇಟ್ ಮಾಡಿ ನೋಡಬೇಕಾಗಿರುತ್ತೆ. ಇನ್ನು ಕೆಲವರಿಗೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಮಾರ್ಚ್ ಏಪ್ರಿಲ್ ಮೇ ತಿಂಗಳದ್ದು ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತಾನೆ ತೋರಿಸ್ತಾ ಇದೆ. ಇದಕ್ಕೆ ರೀಸನ್ ಏನು, ಯಾಕೆ ಈ ರೀತಿ ಶೋ ಆಗ್ತಾ ಇದೆ, ಮತ್ತು ಈ ರೀತಿ ಸ್ಟೇಟಸ್ ಇದ್ದರೆ ಅಮೌಂಟು ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋದು ನೋಡೋದಾದರೆ, ನಿಮಗೆ ಅಮೌಂಟು ಬಂದೇ ಬರುತ್ತೆ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ ಅಂದರೆ. ಈಗ ಯಾರಿಗೆಲ್ಲ ಈ ರೀತಿ ಎರರ್ ಶೋ ಆಗ್ತಿತ್ತೋ ಅಂಥವ್ರಿಗೆಲ್ಲರಿಗೂ ಸಹ ಈಗ ಸ್ಟೇಟಸ್ಸು ಸಹ ಅಪ್ಡೇಟ್ ಮಾಡ್ತಾ ಇದ್ದಾರೆ ಯುವನಿಧಿ ಡಿಪಾರ್ಟ್ಮೆಂಟಿಂದ. ಹಾಗೆ ನಿಮ್ಗೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂದರೆ ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಯುವನಿಧಿ ರೆಫರೆನ್ಸ್ ನಂಬರನ್ನು ಮತ್ತು ನೀವು ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ರೆಫರೆನ್ಸ್ ನಂಬರನ್ನು ಕೊಟ್ಟರೆ ಅವರು ಚೆಕ್ ಮಾಡಿ ಅಪ್ಡೇಟ್ ಮಾಡ್ತಾರೆ.